ಬೆಂಗಳೂರಿನಲ್ಲಿ IPL ಮಾದರಿಯಲ್ಲಿ ಬೇರೆ ಕ್ಲಬ್ಗಳ ಜೊತೆ ನಮ್ಮ ಸ್ಪೋರ್ಟ್ಸ್ ಅಕಾಡೆಮಿ ಮಕ್ಕಳು ಕೂಡ ಬೆರೆತು ಕ್ರಿಕೆಟ್ ಮ್ಯಾಚ್ ಅನ್ನ ಆಡಲಿದ್ದಾರೆ. ನಮ್ಮ MVM ಸ್ಪೋರ್ಟ್ಸ್ ಅಕಾಡೆಮಿಯಲ್ಲಿ ಈಗಾಗಲೇ ಕ್ರಿಕೆಟ್ ಸಮ್ಮರ್ ಕ್ಯಾಂಪ್ ಅನ್ನು ಆಯೋಜನೆ ಮಾಡಿದ್ವಿ. ಸುಮಾರು 50ಕ್ಕೂ ಹೆಚ್ಚು ಮಕ್ಕಳು ಪಾಲ್ಗೊಂಡು ಒಳ್ಳೆ ಕ್ರಿಕೆಟ್ ಕೋಚಿಂಗ್ ಅನ್ನ ತರಬೇತಿಯನ್ನ ಪಡ್ಕೊಂಡಿದ್ದಾರೆ. ಈಗಾಗಲೇ ಆ ಮಕ್ಕಳನ್ನ ನಾವು ಹಿಂದಿನ ವಿಡಿಯೋಗಳಲ್ಲಿ ಹಿಂದಿನ ಮೀಡಿಯಾ ಸ್ಟೇಟ್ಮೆಂಟ್ KSCA ಮತ್ತೆ ಬೇರೆ ಕ್ಲಬ್ ಟೂರ್ನಮೆಂಟ್ಸ್ ಜೊತೆ ನಮ್ಮ ಮಕ್ಕಳನ್ನ ಪಾರ್ಟಿಸಿಪೇಟ್ ಮಾಡಕ್ಕೆ ಅವಕಾಶ ಮಾಡ್ಕೊಡ್ತೀವಿ. ಮಕ್ಕಳಿಗೊಂದು ಎಕ್ಸ್ಪೋಜರ್ ಬೇಕು, ಆ ಎಕ್ಸ್ಪೋಜರ್ಗೋಸ್ಕರ ಏನ್ ಬೇಕೋ ಅದನ್ನ ವ್ಯವಸ್ಥೆ ಮಾಡ್ಲಿಕ್ಕೆ ನಾವು ಎಲ್ಲಾ ಕೆಲಸಗಳನ್ನು ಎಲ್ಲಾ ತರದ ಹೆಲ್ಪ್ಗಳನ್ನು ನಮ್ಮ ಮಕ್ಕಳಿಗೆ ಮಾಡ್ತೀವಿ ಅಂತ ಹೇಳಿದ್ವಿ. ಆ ರೀತಿಯಲ್ಲಿ ನಾವು ಈಗ ಮುಂದಿನ ಜುಲೈ 3, 4, 5ನೇ ತಾರೀಕು ಬೆಂಗಳೂರಿನಲ್ಲಿ IPL ಮಾದರಿಯಲ್ಲಿ ಬೇರೆ ಕ್ಲಬ್ಗಳ ಜೊತೆ ನಮ್ಮ ಸ್ಪೋರ್ಟ್ಸ್ ಅಕಾಡೆಮಿ ಮಕ್ಕಳು ಕೂಡ ಬೆರೆತು ಕ್ರಿಕೆಟ್ ಮ್ಯಾಚ್ ಅನ್ನ ಆಡ್ಲಿದ್ದಾರೆ. ಆ ಮಕ್ಕಳಿಗೆ ಏನಕ್ಕೆ ಆಡ್ಬೇಕು, ಇಲ್ಲಿ ಕಲ್ತಿರೋದು ಅವ್ರು ಎಷ್ಟು ಕಲ್ತಿದೀವಿ, ಏನ್ ಮಾಡ್ತಿದೀವಿ, ಹೇಗಿದೆ ಆಚೆ ಕಡೆ ಅನ್ನೋದನ್ನ ಮಕ್ಕಳಿಗೊಂದು ಎಕ್ಸ್ಪೋಜರ್ ಬೇಕು. ಆ ಎಕ್ಸ್ಪೋಜರ್ಗೋಸ್ಕರ ಈ ಟೂರ್ನಮೆಂಟ್ ನ ಆರ್ಗನೈಸ್ ಮಾಡಿದೀವಿ. ಈ ಟೂರ್ನಮೆಂಟ್ ನಡೀತಾ ಇದೆ. ಈ ಟೂರ್ನಮೆಂಟ್ ಮಕ್ಕಳಿಗಾಗ್ಲೇ ನಮ್ಮ ಕಡೆಯಿಂದ ರಿಜಿಸ್ಟರ್ ಕೂಡ ಆಗಿದ್ದಾರೆ. ಹಾಗೆ ಆನ್ಯುಯಲ್ ಕ್ರಿಕೆಟ್ ಕ್ಯಾಂಪ್ ಕೂಡ ಸ್ಟಾರ್ಟ್ ಆಗಿದೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಆನ್ಯುಯಲ್ ಕ್ರಿಕೆಟ್ ಕ್ಯಾಂಪ್ಗೆ ಕೆಳಗಡೆ ನಮ್ಮ ಕ್ರಿಕೆಟ್ ಅಕಾಡೆಮಿ ನಂಬರ್ ನಿಮ್ಗೆ ಕಾಣಿಸ್ತಾ ಇರುತ್ತೆ. ಆ ನಂಬರ್ ಕಾಲ್ ಮಾಡಿ ಈಗಲೇ ರಿಜಿಸ್ಟರ್ ಮಾಡ್ಕೊಳ್ಳಿ. ಒಳ್ಳೆ ಕೋಚಿಂಗ್ ಸಿಗ್ತಾ ಇದೆ. ವೆಂಕಟೇಶ್ ಪ್ರಸಾದ್ ಅವ್ರ ಗೈಡೆನ್ಸ್ ಅಲ್ಲಿ ಈಗ ಆಲ್ರೆಡಿ KSCA ನಡೀತಾ ಇದೆ. ಅವರ ಟೀಮ್ ಕಡೆಯಿಂದನೇ ಸುರೇಶ್ ಕೃಷ್ಣ ಅಂತ ಕೋಚ್ ನಮ್ಗೆ ಕೋಚಿಂಗು ಮಾಡ್ತಿದ್ದಾರೆ. ಮಕ್ಕಳಿಗೆ ತುಂಬಾ ಚೆನ್ನಾಗಿ ಕ್ರಿಕೆಟ್ ಕೋಚಿಂಗ್ ಕೊಡ್ತಿದ್ದಾರೆ. ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ನೆಕ್ಸ್ಟ್ ವಿರಾಟ್ ಕೊಹ್ಲಿ ನೀವಾಗ್ಬೋದು, ಇಲ್ಲ ವೈಭವ್ ಸೂರ್ಯವಂಶಿ ನೀವಾಗ್ಬೋದು, ಶ್ರೇಯಾಂಕಾ ಪಟೇಲ್ ತರ ಆಗ್ಬೋದು, ನೀವು ಇಲ್ಲ ಅಂದ್ರೆ ಸ್ಮೃತಿ ಮಂದನ ತರ ಆಗ್ಬೋದು. ಯಾವ ಪ್ರತಿಭೆ ಎಲ್ಲಿದೆ ಅಂತ ಗೊತ್ತಿಲ್ಲ. ಈ ಗ್ರೌಂಡ್ ಅಲ್ಲಿ ನಿಮ್ಗೆ ಆ ಪ್ರತಿಭೆನ ಅನಾವರಣಗೊಳಿಸ್ಲಿಕ್ಕೆ ಒಳ್ಳೆ ಒಂದು ಅವಕಾಶ ಇದೆ. ಬನ್ನಿ, ಈಗಲೇ ಜಾಯಿನ್ ಆಗಿ ಒಳ್ಳೆ ತರಬೇತಿಯನ್ನು ಪಡ್ಕೊಳ್ಳಿ. ಕ್ಲಬ್ಗಳ ಜೊತೆ ಹಾಗೆ ಬೇರೆ ಅಕಾಡೆಮಿಗಳ ಮಕ್ಕಳ ಜೊತೆ ಆಡೋದ್ರಿಂದ ಮಕ್ಕಳಿಗೆ ಎಕ್ಸ್ಪೋಜರ್ ಸಿಗುತ್ತೆ. ಸಿಟಿ ಕಡೆ ಹೇಗಿದ್ದಾರೆ, ನನ್ನ ಸ್ಟೈಲ್ ಅಲ್ಲಿ ಬ್ಯಾಟಿಂಗ್ ಸ್ಟೈಲ್ ಆಗಿರ್ಬೋದು, ಬೌಲಿಂಗ್ ಸ್ಟೈಲ್ ಆಗಿರ್ಬೋದು, ನಾನ್ ಏನ್ ಚೇಂಜಸ್ ತಗೋಬೇಕು, ಅಲ್ಲಿ ಯಾವ ತರ ಇರುತ್ತೆ, ಎಲ್ಲಾ ತರದ ಮಕ್ಕಳ ಜೊತೆ ಬೆರ್ತಾಗ ಇವ್ರಿಗೂ ಒಂದು ಅವ್ರಿಗಿರೋ ನಾಲೆಡ್ಜ್ ಇನ್ನು ಇಂಪ್ರೂವೈಸ್ ಆಗುತ್ತೆ. ಅವ್ರೇನ್ ಇಂಪ್ರೂವ್ ಮಾಡ್ಕೋಬಹುದು ತಮ್ಮ ಸ್ಟೈಲ್ ಅಲ್ಲಿ, ತಮ್ಮ ಪರ್ಫಾರ್ಮೆನ್ಸ್ ಅಲ್ಲಿ ಅನ್ನೋದು ಅವ್ರಿಗೂ ಐಡಿಯಾ ಬರುತ್ತೆ. ನಮ್ಮ ಶಾಲೆಯಿಂದ ಈಗ ಸುಮಾರು 20 ಜನ ಮಕ್ಕಳು ರಿಜಿಸ್ಟರ್ ಆಗಿದ್ದಾರೆ.